ಆದರೆ ಸದ್ಯದ ಪರಿಸ್ಥಿತಿನಲ್ಲಿ ತೆರೆಯ ಮುಂದೆ ನೀವು ಪ್ರಶ್ನೆ ಮಾಡ್ತಾ ಇರೋದ್ರಿಂದ ಖಳನಾಯಕನನ್ನಾಗಿ ನೋಡ್ತಾ ಇದ್ದಾರೆ. ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ತಿಳಿಸಿ. ಸಿನಿಮಾದಲ್ಲಿ ಖಳನಾಯಕ ಅಂದರೆ ಪೇಮೆಂಟ್ ಜಾಸ್ತಿ ನಮಗೆ ಹೀರೋ ಆಗೋಕ್ಕೆ ಇಂಟ್ರೆಸ್ಟ್ ಇಲ್ಲ. 20 ವರ್ಷ ಒಂದೇ ಥರ ನಗ್ತಿರ್ಬೇಕು, ವಿದ್ಯಾರ್ಥಿ ಹೋಗ್ಬೇಕು, ಮೇಕಪ್ ಆಗೋಗ್ಬೇಕು, ಡಾನ್ಸ್ ಮಾಡಬೇಕು, ಫೈಟ್ ಮಾಡಬೇಕು. ಯಾಕಂದರೆ ಯಾತ್ರಾ ಗಾಡಿ ಗೊತ್ತಾಗುತ್ತೆ, ಅದು ಚೆನ್ನಾಗಿದೆ. ನಿಜ ಜೀವನದಲ್ಲಿ ಇವ್ರನ್ನ ಪ್ರಶ್ನೆ ಮಾಡ್ತಿದ್ದೀನಲ್ಲ, ಅವನಿಗೆ ನಾನು ಖಳನಾಯಕ, ನನಗೆ ನಾನು ನಾಯಕ ನೋಡ್ತಾರ ಎಲ್ಲ ನೋಡ್ತಾರೆ. ಸಿನಿಮಾದಲ್ಲಿ ಖಳನಾಯಕನಾಗಿ ಆ್ಯಕ್ಟ್ ಮಾಡೋಕ್ಕೆ ದುಡ್ಡು ಕೊಡ್ತಾರೆ, ಇಷ್ಟಪಡ್ತಾರೆ. ಇವ್ರಿಗೆ ಇವ್ರನ್ನ ಪ್ರಶ್ನೆ ಮಾಡೋದು ಖಳನಾಯಕ ಥರ ನೋಡ್ತಾರೆ. ಎಲ್ಲ ಕಡೆ ಆಡಿಯನ್ಸ್ ಚೆನ್ನಾಗಿದ್ದಾರೆ ನನಗೆ. ಆದರೆ ಒಂದೇ ಒಂದಂದ್ರೆ ಈ ವ್ಯಕ್ತಿ ಬಂದು ನನಗೆ ಆಸ್ಕರ್ ನ್ಯಾಷನಲ್ ಅವಾರ್ಡ್ ಈ ಮಂದಿರ ತಗೊಂಡೋಗಿಲ್ಲ. ಖಳನಾಯಕ ಬೇಕೇ ಬೇಕಲ್ಲ. ನಾನು ಇಲ್ಲದೆ ಅವ್ರು ಹೀರೋ ಅಲ್ಲ, ಕರೆಕ್ಟ್ ಅಲ್ವಾ? ವಿದ್ಯಾರ್ಥಿ ಹೋಗ್ಬೇಕು, ಮೇಕಪ್ ಆಗೋಗ್ಬೇಕು, ಡಾನ್ಸ್ ಮಾಡಬೇಕು, ಫೈಟ್ ಮಾಡಬೇಕು. ಯಾಕಂದರೆ ಯಾತ್ರಾ ಗಾಡಿ ಗೊತ್ತಾಗುತ್ತೆ, ಅದು ಚೆನ್ನಾಗಿದೆ. ನಿಜ ಜೀವನದಲ್ಲಿ ಇವ್ರನ್ನ ಪ್ರಶ್ನೆ ಮಾಡ್ತಿದ್ದೀನಲ್ಲ, ಅವನಿಗೆ ನಾನು ಖಳನಾಯಕ, ನನಗೆ ನಾನು ನಾಯಕ. ನೋಡ್ತಾರ ಎಲ್ಲ ನೋಡ್ತಾರೆ. ಸಿನಿಮಾದಲ್ಲಿ ಖಳನಾಯಕನಾಗಿ ಆ್ಯಕ್ಟ್ ಮಾಡೋಕ್ಕೆ ದುಡ್ಡು ಕೊಡ್ತಾರೆ, ಇಷ್ಟಪಡ್ತಾರೆ. ಇವ್ರಿಗೆ ಇವ್ರನ್ನ ಪ್ರಶ್ನೆ ಮಾಡೋದು ಖಳನಾಯಕ ಥರ ನೋಡ್ತಾರೆ. ಎಲ್ಲ ಕಡೆ ಆಡಿಯನ್ಸ್ ಚೆನ್ನಾಗಿದ್ದಾರೆ ನನಗೆ. ಆದರೆ ಒಂದೇ ಒಂದಂದ್ರೆ ಈ ವ್ಯಕ್ತಿ ಬಂದು ನನಗೆ ಆಸ್ಕರ್ ನ್ಯಾಷನಲ್ ಅವಾರ್ಡ್ ಈ ಮಂದಿರ ತಗೊಂಡೋಗಿಲ್ಲ. ಖಳನಾಯಕ ಬೇಕೇ ಬೇಕಲ್ಲ. ನಾನು ಇಲ್ಲದೆ ಅವ್ರು ಹೀರೋ ಅಲ್ಲ, ಕರೆಕ್ಟ್ ಅಲ್ವಾ?